ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಐಸಿಸಿ ಕಮಿಟಿಯಲ್ಲಿ ರೈತರ ಹೊರಗಿಟ್ಟು ಸಭೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕೃಷಿ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ನೀರು ಬೇಕಾದ ಸಂದರ್ಭದಲ್ಲಿ ರೈತರ ಸಲಹೆ ತೆಗೆದುಕೊಳ್ಳಲು ಬಿಟ್ಟು ರಾಜಕೀಯ ಪುಡಾರಿಗಳನ್ನು ಐಸಿಸಿ ಕಮಿಟಿಯಲ್ಲಿ ತೆಗೆದುಕೊಡತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ. ಐಸಿಸಿ ಕಮಿಟಿಯಲ್ಲಿ ರೈತರು ಇರಲೇಬೇಕು, 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 ಕೃಷ್ಣಾ ನೀರಾವರಿ ಸಲಹಾ ಸಮಿತಿಯಲ್ಲಿ ರೈತರು ಇರಲೇಬೇಕು, ಇರಲೇಬೇಕು, ಇರಲೇಬೇಕು. ಕೃಷಿ ಬಗ್ಗೆ ಗಾಳಿ ಗಂಧ ಗೊತ್ತಿರೋದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಐಸಿಸಿ ಕಮಿಟಿಯಲ್ಲಿ ರೈತರ ಹೊರಗಿಟ್ಟು ಸಭೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕೃಷಿ ಬಗ್ಗೆ ಗಾಳಿ ಗಂಧ ಗೊತ್ತಿಲ್ಲದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ನೀರು ಬೇಕಾದ ಸಂದರ್ಭದಲ್ಲಿ ರೈತರ ಸಲಹೆ ತೆಗೆದುಕೊಳ್ಳಲು ಬಿಟ್ಟು ರಾಜಕೀಯ ಪುಡಾರಿಗಳನ್ನು ಐಸಿಸಿ ಕಮಿಟಿಯಲ್ಲಿ ತೆಗೆದುಕೊಡತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ, ಅನ್ಯಾಯ. ಐಸಿಸಿ ಕಮಿಟಿಯಲ್ಲಿ ರೈತರು ಇರಲೇಬೇಕು, 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 ಕೃಷ್ಣಾ ನೀರಾವರಿ ಸಲಹಾ ಸಮಿತಿಯಲ್ಲಿ ರೈತರು ಇರಲೇಬೇಕು, ಇರಲೇಬೇಕು, ಇರಲೇಬೇಕು. ಕೃಷಿ ಬಗ್ಗೆ ಗಾಳಿ ಗಂಧ ಗೊತ್ತಿರೋದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸಮಿತಿ ಇನ್ನೂ ಅಸ್ತಿತ್ವಕ್ಕೆ ಬಂದಿಲ್ಲ, ರಚನೆ ಮಾಡಿಲ್ಲ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಅಸ್ತಿತ್ವದಲ್ಲಿತ್ತು. ಯಾವಾಗ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು DKC ಕೊಟ್ಟರು, ಅವಾಗ ನೀರಾವರಿ ಸಲಹಾ ಸಮಿತಿ ಅದು ಡಿಸಾಲ್ವ್ ಆದಂಗೆ ಇವರು ಅಧಿಕಾರ ವಹಿಸಿಕೊಂಡ ನಂತರ ಇಲ್ಲಿವರೆಗೂ ಕೂಡ ICC ಕಮಿಟಿ ರಚನೆ ಮಾಡಿಲ್ಲ. ರಚನೆ ಮಾಡಲಿಕ್ಕೆ ನೀರು ಬಿಡೋ ಸಲುವಾಗಿ ರೈತರಿಗೆ ಎಷ್ಟು ತೊಂದರೆ ಆಗ್ಯದಂದ್ರೆ, ಈ ಬೆಳೆಗಳಿಗೆ ನೀರು ಬೇಕಾದಾಗ ಯಾರನ್ನ ಕೇಳಬೇಕು? ICC ಕಮಿಟಿ ಚೇರ್ಮನ್ನ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇರ್ತದೆ. ಈ ನಮ್ಮ ಜಿಲ್ಲೆಯವ್ರನ್ನ ಉಸ್ತುವಾರಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೂ ಕಮಿಟಿ ರಚನೆ ಮಾಡಿಲ್ಲ. ಕಮಿಟಿ ಚೇರ್ಮನ್ ಅವರೇ ಆಗ್ಬೇಕು ನಾಳೆ. ಮತ್ತು ಇಲ್ಲಿವರೆಗೆ ಕಮಿಟಿ ಮಾಡಿಲ್ಲಪ್ಪ ಅಂದ್ರೆ ನಮ್ಮ ನೀರು ಯಾರಿಗೆ ಕೇಳಬೇಕು? ಈ ಪ್ರಾದೇಶಿಕ ಆಯುಕ್ತರಿಗೆ ಕೇಳಿದರೆ ಅವರು ಕೆರೆಗಳಿಗೆ ಭರ್ತಿ ಮಾಡ್ಲಿಕ್ಕೆ ಅವ್ರು ಆದೇಶ ಅಷ್ಟೇ ಮಾಡ್ತಾರೆ, ಬೆಳೆಗಳಿಗೆ ನೀರು ಬಿಡೋಕೆ ಅವ್ರ ಅಧಿಕಾರ ಇಲ್ಲ. ಆ ಕಾರಣಕ್ಕಾಗಿ ಕೂಡಲೇ ICC ಕಮಿಟಿ ರಚನೆ ಮಾಡಬೇಕು. ರಚನೆ ಮಾಡುವಂಥ ಸಂದರ್ಭದಲ್ಲಿ ಪಕ್ಕಾ ರೈತರು ಅಂದರೆ ಕೃಷಿಯಲ್ಲೇ ತೊಡಗಿರ್ತಕ್ಕಂಥ ಪಕ್ಕಾ ರೈತರನ್ನೇ ಆ ಕಮಿಟಿ ಒಳಗಿರಬೇಕು ಮತ್ತು ರೈತ ಪರ ಹೋರಾಟಗಾರರು ಇರಬೇಕು. ಯಾಕೆ ನಾವು ಒತ್ತಾಯ ಮಾಡ್ತಿದ್ದೇವೆ ಅಂದರೆ, ಯಾವ್ಯಾವ ಬೆಳೆಗಳಿಗೆ ಇವತ್ತು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಬೆಳೆ ಇರ್ಬೋದು, ಹಿಂಗಾರಿ ಬೆಳೆಗಳಿರ್ಬೋದು, ಆಯಾ ಬೆಳೆಗಳಿಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಅವಧಿವರೆಗೆ ಎಷ್ಟು ಕಾಲಾವಧಿವರೆಗೆ ನೀರು ಕೊಡಬೇಕು ಅಂತಕ್ಕಂಥದ್ದು ರೈತನಿಗೆ ಗೊತ್ತಿರ್ತದೆ. ಹೊರತಾಗಿ ಯಾವೊಬ್ಬ ಜನಪ್ರತಿನಿಧಿ MLA ಮಂತ್ರಿಗೆ ಗೊತ್ತಿರೋಂಗಿಲ್ಲ, ಅಲ್ಲಿ ಸಭೆಯಲ್ಲಿ ಬಂದಂಥ IAS IPS ಅಧಿಕಾರಿಗೆ ಗೊತ್ತಿರೋಂಗಿಲ್ಲ. ಅಲ್ಲಿರ್ತಾರೆ ಸಮಿತಿಯಾಗ ತಮ್ಮ ಪಕ್ಷದ ಕಾರ್ಯಕರ್ತರು ಇರ್ತಾರೆ. ಅವರು ರೈತರಿಗೂ ಕೂಡ ರಾಜಕೀಯ ರೈತರು, ಅವ್ರೇನು ಹೊಲಕ್ಕೆ ಎಂದೂ ಒಂದಿನ ಹೋಗೋದಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಕೃಷಿ ಬಗ್ಗೆ. ಅಂಥವ್ರನ್ನೆಲ್ಲ ಇವರು ಕಮಿಟಿ ಇಟ್ಕೊಂಡಿಂದ ಆ ಕಮಿಟಿಗೆ ಇಟ್ಕೊಂಡು ಇವ್ರು ಮೀಟಿಂಗ್ ಮಾಡಿಸಿಂದ ಅವ್ರ ಮಾತು ಕೇಳ್ಕೊಂಡು ಇವ್ರು ನೀರು ಬಿಟ್ರಪ್ಪ ಅಂದ್ರೆ ರೈತರು ಸತ್ತು ಹೋಗ್ತಾರ. ಯಾಕೆ ತಮ್ಮ ಮನಸ್ಸಿಗೆ ಬಂದಾಗ ನೀರು ಇವ್ರು ಬಿಡುಗಡೆ ಮಾಡ್ತಾರೆ, ಅದು ಪ್ರಯೋಜನ ಆಗಂಗಿಲ್ಲ. ಯಾವ ಸಂದರ್ಭದಾಗ ಯಾವ ಬೆಳೆಗಳಿಗೆ ಎಷ್ಟು ಪ್ರಮಾಣ ಬೇಕು ಅನ್ನೋದು ಆ ಪಕ್ಕ ರೈತನಿಗೆ ಗೊತ್ತಿರ್ತದೆ. ಆ ಕಾರಣಕ್ಕಾಗಿ ಈ ನಾಳೆ ರಚನೆ ಮಾಡ್ತಕ್ಕಂಥ ಈ 2-3 ದಿನದಲ್ಲೇ ICC ಕಮಿಟಿ ರಚನೆ ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಮೊನ್ನೆ ಬಂದಾಗ ರಾಮಲಿಂಗರೆಡ್ಡಿ ಹೇಳಿದ್ದಾರೆ, MD ಅವರಿಗೆ ಪ್ರಪೋಸಲ್ ಕಳ್ಸೋಕೆ ಸೂಚನೆ ಕೊಟ್ಟು ಅಂತ ಹೇಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಕಡ್ಡಾಯವಾಗಿ ರೈತ ಪರ ಹೋರಾಟಗಾರರು ಮತ್ತು ಪಕ್ಕ ರೈತರನ್ನ ಆ ಕಮಿಟಿಯಲ್ಲಿ ಸೇರ್ಪಡೆ ಮಾಡಬೇಕು. ಒಂದು ವೇಳೆ ಮತ್ತೆ ನಮ್ಮನ್ನು ಬಿಟ್ಟು ಏನಾದರೂ ಮಾಡಿದರೆ, ನೀವು ಆಲ್ಮಟ್ಟಿಯಲ್ಲಿ ಮಾಡೋದನ್ನು ಬಿಟ್ಟಿಲ್ಲ ICC ಕಮಿಟಿ. ಯಾಕಂದ್ರೆ ಹೋರಾಟಗಾರ ಬಂದು ಕಿರಿಕಿರಿ ರಸ್ತಾ ವಿಧಾನಸೌಧ ತೊಗೊಂಡು ಹೋಗಿ ಇನ್ನು ವಿಧಾನಸೌಧಕ್ಕೂ ನಾವು ಲಗ್ಗೆ ಹಾಕ್ಬೇಕಾದ ಆ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿ ಶೀಘ್ರದಲ್ಲಿ ICC ಕಮಿಟಿ ಏನು ತೀರ್ಮಾನ ಮಾಡಾಕತ್ತೀರಿ ಅದರಲ್ಲಿ ನಮ್ಮ ರೈತ ಮುಖಂಡರಲ್ಲಿ ಸೇರ್ಪಡೆ ಮಾಡ್ಬೇಕಂತ ತಿಳ್ಕೊಂಡು ನಾನು ಒತ್ತಾಯಪಡಿಸ್ತಾರೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ನಮ್ಮ ಕರ್ನಾಟಕದ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಅಂದರೆ, ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ಏನು ಸಮಿತಿ ಇದೆ, ಆ ಸಮಿತಿಯಲ್ಲಿ ನಮ್ಮ ರೈತ ಪರ ಹೋರಾಟಗಾರರು, ರೈತ ಪರ ಚಿಂತಕರು, ರೈತರ ಬಗ್ಗೆ ಇರುವಂಥ ಒಂದು ಕಾಳಜಿ ಇರುವಂಥ ಒಂದು ಹಕ್ಕೊತ್ತಾಯ ಮಾಡುವಂಥ ರೈತ ಸಂಘಟನೆಯ ಮುಖಂಡರನ್ನು ಈ ಸಂದರ್ಭದಲ್ಲಿ ಆ ಸಮಿತಿಯಲ್ಲಿ ತಾವು ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಆ ಸಮಿತಿಯಲ್ಲಿ ನಮ್ಮನ್ನು ಒಂದು ರೈತರ ಒಂದು ಅನುಕೂಲಗೋಸ್ಕರ ಒಂದು ಹಕ್ಕನ್ನು ಮಾಡುವಂಥ ಒಂದು ರೈತಪರ ಹೋರಾಟಗಾರರನ್ನು ತಾವು ತೆಗೆದುಕೊಳ್ಬೇಕು ಅಂತಂದ ಈ ಮುಖಾಂತರ ತಮ್ಮಲ್ಲಿ ನಾವೊಂದು ಅಖಂಡ ಕರ್ನಾಟಕ ರೈತ ಸಂಘಟನೆಯ ಪರವಾಗಿ ಇಲ್ಲಿ ಎಲ್ಲರ ಒಂದು ಮುಖಾಂತರ
ಕೇಳಿಕೊಳ್ತಾ ಇದ್ದೇನೆ. ನಾನು ಬಸವರಾಜ್ ಸಿದ್ದಾಪುರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಅಖಂಡ ಕರ್ನಾಟಕ ರೈತ ಸಂಘ. ಇವತ್ತೇ ಕಳಿಸ್ತೀನಿ ದಯಮಾಡಿ.